ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಇರುತ್ತೆ, ಕ್ಲಿಕ್ ಮಾಡಿ. ನಿಮಗೆ ಈಸಿ ರೆಸಿಪಿಯನ್ನು ನೋಡಲು ರೇಖಾ ಅಡುಗೆನ ವಾಚ್ ಮಾಡಿ. ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಮಿಕ್ಸಡ್ ವೆಜ್ ಕುರ್ಮಾ. ಇದು ಬ್ಯಾಂಗ್ಳೂರು ಸ್ಪೆಷಲು. ಮತ್ತು ಮ್ಯಾರೇಜ್ಗಳಲ್ಲಿ ಈ ಕುರ್ಮಾ ತುಂಬ ಫೇಮಸ್ ಆಗಿರುತ್ತೆ. ಪೂರಿಗೆ, ದೋಸೆಗೆಲ್ಲ ಹಾಕ್ತಾರೆ. ಇದನ್ನ ಹೇಗೆ ಮಾಡೋದು ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ನನ್ನ ಚಾನಲ್ ನೋಡಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ತರಕಾರಿ ಬೀನ್ಸ್, ಕ್ಯಾರೆಟ್, ಹೂಕೋಸು, ನೌಕೋಲ್, ಬಟಾಣಿ, ಆಲೂಗಡ್ಡೆ, ಒಗ್ಗರಣೆಗಾಗೋಷ್ಟು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ, ಗೋಡಂಬಿ, ಗಸಗಸೆ ಪೇಸ್ಟ್ ಇದು, ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಈಗ ಇದು ಹೇಗೆ ಮಾಡೋದು ನೋಡೋಣ. ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಬೇಕಂದರೆ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು ಚಿಕ್ಕ ಸೈಜಲ್ಲಿ 2 ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಅದಕ್ಕೆ ಹುರ್ಕೊಳ್ಳಿ. ಇದನ್ನು ತುಂಬ ಏನು ಫ್ರೈ ಆಗೋದು ಬೇಡ, ಒಂದು ಮೀಡಿಯಮ್ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಳ್ಳಿ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ತರಕಾರಿನ ಆ್ಯಡ್ ಮಾಡೋಣ. ಇದಕ್ಕೆ ನಾವು ಬಟಾಣಿ ತಗೊಂಡಿದ್ದೀನಿ ಮತ್ತು ಕಾಲಿಫ್ಲವರ್ನ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ಒಂದು 5 ನಿಮಿಷ ನೆನೆ ಹಾಕಿ ಅದನ್ನು ಎತ್ತಿಟ್ಕೊಂಡಿದ್ದೆ. ಬೀನ್ಸು, ಕ್ಯಾರೆಟ್, ನೌಕೋಲ್ ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ, ನಿಮ್ಗೆ ಬೇರೆ ಬೇಕಾದರೂ ಏನಾದರೂ ತರಕಾರಿ ಆ್ಯಡ್ ಮಾಡ್ಬೋದು. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀರು ಹಾಕಿ ನಾನೇನು ಬೇಯಿಸಲ್ಲ, ಹಂಗೆ ಎಣ್ಣೆಲೇ ಫ್ರೈ ಮಾಡ್ತಾಯಿದ್ದೀನಿ. ತರಕಾರಿ ಆವಾಗ ಸ್ವಲ್ಪ ಕ್ರಂಚಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕುರ್ಮಾದಲ್ಲಿ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ತರಕಾರಿಯಲ್ಲಿ ನೀರಿನ ಅಂಶ ಬಿಡುತ್ತೆ, ಆವಾಗ ನಿಧಾನಕ್ಕೆ ಬೇಯುತ್ತೆ, ಬೇಯೋಕ್ಕೆ ಈಸಿ ಆಗುತ್ತೆ. ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿದೆ ನೋಡೋಕ್ಕೆ. ಇದನ್ನು ಮುಚ್ಚಿ ಒಂದು 15 ನಿಮಿಷ ನಿಧಾನ ಉರಿನಲ್ಲೇ ಬೇಯಿಸಿ. ಈಗ ಇದನ್ನು ತೆಗೆದು ನೋಡೋಣ. ನೋಡಿ, ಒಂದು 50% ಬೆಂದಿದೆ. ಇದು ತಳ ಹಿಡಿಬಾರ್ದು, ಇದು ನಿಧಾನಕ್ಕೆ ಫ್ರೈ ಮಾಡಿ. ಇದಕ್ಕೆ ಈಗ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ಗರಂ ಮಸಾಲ 1 ಟೇಬಲ್ ಸ್ಪೂನು. ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೊಟೊ 1 ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡಿ. ನಿಮಗೆ ಬೇಕಾದರೆ ಗರಂ ಮಸಾಲೆ ಎಣ್ಣೆ ಎಕ್ಸ್ಟ್ರಾ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿಗೆಲ್ಲ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಹಿಡಿಬೇಕು. ನಂತರ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕಿ. ಅದು ಮಸಾಲೆ ಅಲ್ವಾ, ಒಂದು ಸ್ವಲ್ಪ ಗ್ರೇವಿ ಟೈಪ್ ಥರ ಇದು ಬರುತ್ತೆ. ಒಂದು 5 ನಿಮಿಷ ಹಾಗೆ ಬೇಯಕ್ಕೆ ಬಿಟ್ಬಿಡಿ. ತರಕಾರಿಗೆಲ್ಲ ಉಪ್ಪು ಖಾರ ಹಿಡಿಯುತ್ತೆ ಚೆನ್ನಾಗಿ. ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಇದು ಕುರ್ಮಾ. ನೀವು ಇದನ್ನು ಇದೇ ರೀತಿ ಬೇಕಂದರೆ ಬೇರೆ ಫ್ರೈ ಮಾಡ್ಕೋಬೋದು. ಈಗ ನೆಕ್ಸ್ಟು ಗೋಡಂಬಿ, ಗಸಗಸೆ, ತೆಂಗಿನಕಾಯಿ ಪೇಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಈ ಕುರ್ಮಾದಲ್ಲಿ ಸೀಕ್ರೆಟ್ ರೆಸಿಪಿ ಅಂದರೆ ಇದೊಂದೇ. ಇದು ತುಂಬ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಪೂರಿ, ಚಪಾತಿ, ಸಾಗು, ಗೀ ರೈಸು ಆ ಥರ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಆ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹೆವಿ ನೀರು ಯೂಸ್ ಮಾಡಲ್ಲ ನಾವು, ಕಡಿಮೆ ಉರಿನಲ್ಲೇ ಬೇಯಿಸಬೇಕು. ಇದು ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಕುರ್ಮಾ. ಯಾವುದೇ ಮ್ಯಾರೇಜಲ್ಲಿ ಫಂಕ್ಷನ್ಗೆ ಹೋಗಿ ಕುರ್ಮಾ ಯೂಸ್ ಮಾಡ್ತಾರೆ. ನೀವು ಅಷ್ಟೇ ಮನೆಯಲ್ಲಿ ಟೈಮ್ ಸಿಕ್ಕಿದಾಗ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಇದನ್ನು ಒಂದು 10 ನಿಮಿಷ ಮುಚ್ಚಿಬಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ.
ಈಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ತಯಾರಾಗಿದೆ ಮಿಕ್ಸಡ್ ವೆಜಿಟೇಬಲ್ ಕುರ್ಮಾ. ಗ್ರೇವಿ ಟಚ್ ಬಂದಿದೆ, ಒಳ್ಳೆ ರಿಚ್ ಆಗಿದೆ ನೋಡೋಕ್ಕೆ. ತುಂಬ ಬೇಯಿಸಬೇಡಿ ಇದು, ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ ಆರಿದ ತಕ್ಷಣ. ಸಾಕು, ಇವಾಗ ತಯಾರಾಗಿದೆ. ಇದಕ್ಕೆ ಕೊತ್ತಂಬರಿ ಹಾಕಿ ಇಳಿಸ್ಕೊಳ್ಳೋಣ ನಾವು. ಸ್ಟವ್ ಆಫ್ ಮಾಡಿಬಿಡಿ, ಒಳ್ಳೆ ಮಿಕ್ಸ್ ಕೊಡಿ. ನೋಡಿದ್ರಲ್ಲ, ವೆಜಿಟೇಬಲ್ ಕುರ್ಮಾ ತಯಾರಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ರೇಖಾ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಿಗೆ ಹಾಕಿ. ಮತ್ತು ನೀವು ಇದೇ ಥರ ಈಸಿ ರೆಸಿಪಿ ನೋಡಲು ರೇಖಾ ಅಡುಗೆನ ವಾಚ್ ಮಾಡಿ. ಮತ್ತು ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.